3 ದಿನ ಸೇವಿಂಗ್ಸಲ್ಲಿ ಲಾಸ್ ಆಗಿದೆ. ನಿಮಗೆ ಗೊತ್ತು 3 ವರ್ಷದಲ್ಲಿ 1 ಕೋಟಿ ಸೇರಿಸೋದೇ ನನ್ನ ಗುರಿ. ಅದೇ ಒಂದು ಮೇನ್ ಗೋಲ್ ಆಗಿ ಇಟ್ಕೊಂಡು ನಾನು ಈ ಜರ್ನಿನ ಶುರು ಮಾಡಿರೋದು ಅಲ್ವಾ? ಇವಾಗ ನಾನು ಈ ಜರ್ನಿನಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಮಗೆ ತುಂಬ ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಇಲ್ಲ ನಮಗೆ ಬೇರೆ ಬೇರೆ ಥರ ಸಮಸ್ಯೆ ಬಂದು ನಾವು ಸೇವ್ ಮಾಡೋಕ್ಕಾಗದೇ ಇರ್ಬೋದು, ಇಲ್ಲ ಸ್ಕಿಪ್ ಆಗ್ಬೋದು. ಈ ಥರ ಏನೇ ಆದರೂ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತ ಅಲ್ವಾ? ಇವಾಗ ಈ ಜರ್ನಿ ಶುರು ಮಾಡಿ ನಾನು ಆಲ್ಮೋಸ್ಟ್ ಒಂದು 24 ದಿನ ಆಯಿತು. ಇವತ್ತು ದಿನ 24. ಈ 24 ದಿವಸದಲ್ಲೇ ನನಗೆ 3 ದಿವಸ ಸೇವಿಂಗ್ ಸ್ಕಿಪ್ ಆಗಿದೆ. ಸೊ ಏನಾಯಿತು? ಏನು ಕತೆ? ಈ 3 ದಿವಸ ಸ್ಕಿಪ್ ಆಗಿರೋದ್ರಿಂದ ಏನು ತೊಂದರೆ ಆಗುತ್ತೆ? ಈ 3 ದಿವಸ 1 ವಾರ ಆಗ್ಬೋದು, ನಾನು ಬಿಟ್ಟಿದ್ರೆ 1 ತಿಂಗಳು ಆಗ್ಬೋದು. ಸೊ ಆ ಲೆವೆಲಿಗೆ ಬಿಟ್ಟರೆ ನಮಗೇನಾಗುತ್ತೆ, ಓವರ್ ಅ ಪಾಯಿಂಟ್ ನಮ್ಗೆ ಆ ಗೋಲೆ ನಾವು ಮರೆತುಬಿಟ್ಟು ಡಿಸ್ಟ್ರಾಕ್ಟ್ ಆಗಿ ಬೇರೆ ಕಡೆ ಹೊರಟೋಗ್ತೀವಿ ಅಲ್ಲ? ಸೊ ಇದರ ಲಾಸ್ ಏನು ಅಂತ ಈ ಡೀಟೇಲ್ಡ್ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ಇದು ನನ್ನ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ಇವತ್ತು ನಮ್ಮ 3 ವರ್ಷದ ಜರ್ನಿನಲ್ಲಿ ದಿನ 24. ಲಾಸ್ಟ್ ಒಂದು 3 ದಿವಸದಿಂದ ಏನಾಗ್ತಿತ್ತು ಅಂದರೆ, ನಾನು ಡೇ ಬೈ ಡೇ ಹೇಳ್ಕೊಂಡು ಹೋಗ್ತೀನಿ. ಡೇ 1 ನನಗೆ ಆ್ಯಕ್ಚುಲಿ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಹಾಗೆ ಸ್ವಲ್ಪ ಆಚೆ ಏನೋ ಮ್ಯಾನೇಜ್ ಮಾಡೋಂಥ ಎಮರ್ಜೆನ್ಸಿ ಕೆಲಸ ಬಂತು. ಸೊ ಬೆಳಿಗ್ಗೆ ನಾನೇನು ಅಂದ್ಕೊಂಡೆ, ಅದು ಹೋಗ್ಬಿಟ್ಟು ಬಂದುಬಿಡೋಣ, ಮುಗಿಸ್ಬಿಟ್ಟು ಸಂಜೆನೋ ಇಲ್ಲ ರಾತ್ರಿನೋ ಮಿಸ್ಟ್ರಿ ಬಾಕ್ಸ್ಗೆ ದುಡ್ಡು ಹಾಕ್ಬಿಡೋಣ ಅಂದ್ಕೊಂಡು ಹೋದೆ. ಅದು ಹೋಗಿ ವರ್ಕ್ ಡಿಲೇ ಆಯಿತು, ಮಧ್ಯಾಹ್ನ ಸಂಜೆ ಆಯಿತು, ಸಂಜೆ ರಾತ್ರಿ ಆಯಿತು. ಸೊ ಅದೇನಾಯಿತು ಅಂದರೆ, ಬರೋದು ತುಂಬ ಲೇಟ್ ಆಯಿತು. ಹಂಗೆ ಊಟ ಗೀಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ಡೇ 1 ಮಿಸ್ಟ್ರಿ ಬಾಕ್ಸ್ ಹೋಯಿತು. 3 ದಿವಸಕ್ಕೆ ಮುಂಚೆ ಮಿಸ್ಟ್ರಿ ಬಾಕ್ಸಿಗೆ ದುಡ್ಡು ಹಾಕಲಿಲ್ಲ. ಸರಿ, ಡೇ 2ನಲ್ಲಿ ಏನಾಯಿತು ಅಂದರೆ, ಎಗೇನ್ ರೊಟೀನ್ ಮಾಡೋಕ್ಕೆ ಹೋಗಿ ನಾನು ಮಿಸ್ಟ್ರಿ ಬಾಕ್ಸ್ ದುಡ್ಡು ಹಾಕಬೇಕು ಅನ್ನೋದು ಮರ್ತೇ ಹೋಗ್ಬಿಟ್ಟೆ. ನಂಗೆ ಆ್ಯಕ್ಚುಲಿ ಅದು ಗುರ್ತು ಇರಲಿಲ್ಲ. ಸರಿ, ಡೇ 3 ಬಂದು ತಿರ್ಗಾ ಸೇಮ್, ಬೆಳಿಗ್ಗೆ ಲೇಟಾಗಿದ್ದೆ, ಅರ್ಜೆಂಟಲ್ಲಿದ್ದೆ. ಸರಿ, ಆಫೀಸ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ಬರ್ತಾ ಕವರ್ ಮಾಡೋಣ ಅನಿಸ್ತು. ಸರಿ, ಓಡಿ ಹೋಗಿ ಬರೋ ಆ ಗ್ಯಾಪಲ್ಲಿ ತಿರ್ಗಾ ಸಂಜೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ರಾತ್ರಿ. ಸೊ ಆವತ್ತು ಕೂಡ ನಾನು ದುಡ್ಡು ಹಾಕೋಕ್ಕಾಗಲಿಲ್ಲ. ಸೊ 3 ದಿವಸ ನಾನು ದುಡ್ಡು ಹಾಕೋದು ಮಿಸ್ ಮಾಡಿದ್ದೀನಿ. ಸಾಮಾನ್ಯ ನನಗೇನಾಗುತ್ತೆ ಅಂದರೆ, ಒಂದು ಡಿಸ್ಟ್ರಾಕ್ಷನ್ ಅಂತ ಶುರು ಆದರೆ, ಇವಾಗ ನಾನು ಓದೋ ಟೈಮಲ್ಲಿ ಇರ್ಬೋದು, ಇಲ್ಲ ಕೆಲಸ ಮಾಡ್ತಿರ್ಬೇಕಾದಿರ್ಬೋದು, ಇಲ್ಲ ಮನೇಲಿ ಏನಾದರೂ ಕೆಲಸ ಹೇಳ್ತಾರಲ್ವ, ಇವಾಗ ಸ್ವಲ್ಪ ಅಂಗಡಿಯಿಂದ ಇದು ತೊಗೊಂಬಂದ್ಬಿಡು, ಅದು ಬಂದುಬಿಡು ಅಂತ ಹೇಳೋದಿರ್ಬೋದು. ಆ ಥರ ಆದಾಗ ನಾನು ಇಮಿಡಿಯೇಟಾಗಿ ಮಾಡಿಬಿಟ್ರೆ ಅದನ್ನು ಮುಗಿಸ್ಬಿಡ್ತೀನಿ. ಬಟ್ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಅದರಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿದಾಗ ಆವಾಗ ಏನಾಗುತ್ತೆ ಅಂದರೆ, ಇದನ್ನು ಮರೆತು ಬಿಟ್ಟಿರ್ತೀವಿ. ಮನೆಗೆ ಬಂದ ಮೇಲೆ ಓ ಹೌದಲ್ಲ, ನಮ್ಮಮ್ಮ ಇದನ್ನ ತರಕ್ಕೆ ಹೇಳಿದರು, ಬಟ್ ನಾನು ಮರೆತೆ ಅಂತ ಆಗುತ್ತಲ್ವ. ನಿಮಗೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅದೇ ಸಮಸ್ಯೆ ನನಗೆ ಮಿಸ್ಟ್ರಿ ಬಾಕ್ಸಲ್ಲಿ ಆಯಿತು. ಬಟ್ ಪ್ರಾಬ್ಲಮ್ ಏನು ಅಂದರೆ, ನಾನು ಇವಾಗ ಇಟ್ಕೊಂಡಿರೋ ಈ 3 ವರ್ಷದ ಗುರಿನಲ್ಲಿ, ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸಬೇಕು ಅನ್ನೋ ಸ್ಪೆಸಿಫಿಕ್ ಗುರಿನಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ನಾನು ತುಂಬ ಸತಿ ಹೇಳಿದ್ದೀನಿ ಎಲ್ಲರಿಗೂ. ನೀವು ನನ್ನ ಜೊತೆ ಈ ಮಿಸ್ಟ್ರಿ ಬಾಕ್ಸ್ ಶುರು ಮಾಡಿದರೆ ದಿನ ನೀವು ₹1 ಹಾಕಿದ್ರೂ ಪರವಾಗಿಲ್ಲ, ಬಟ್ ₹1 ಹಾಕೋದು ತುಂಬ ಮುಖ್ಯ. ₹10 ಹಾಕಿದ್ರೂ ಪರವಾಗಿಲ್ಲ, ಬಟ್ ಆ ದಿನ ₹10 ಹಾಕೋದು ತುಂಬ ಮುಖ್ಯ. ಯಾಕೆ ಅಂದರೆ, ಒಂದು ದಿವಸ ನಾವು ಮಿಸ್ ಮಾಡಿದ್ರೆ 2ನೇ ದಿವಸ ಗೊತ್ತೋ ಗೊತ್ತಿಲ್ಲದೇನೋ ಅದು ಕಂಟಿನ್ಯೂ ಆಗುತ್ತೆ. 3ನೇ ದಿವಸ ಮರ್ತೇ ಬಿಡ್ತೀವಿ. 3 ದಿವಸ 1 ವಾರ ಆಗ್ಬೋದು, 1 ವಾರ 1 ತಿಂಗಳಾಗ್ಬೋದು. ಹಂಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಾವೆಲ್ಲ ಜೀವನದಲ್ಲಿ ನಮ್ಮದೇ ಆದಂಥ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಓಡ್ತಿರ್ತೀವಲ್ಲ. ಸೊ ಆ ಸ್ಕೆಡ್ಯೂಲ್ನಲ್ಲಿ ನಮಗೆ ತಿರ್ಗಾ ಜ್ಞಾಪಿಸ್ಕೊಂಡು ವಾಪಸ್ ಬಂದು ಇದನ್ನು ಶುರು ಮಾಡಬೇಕು ಅಂತ ಬರೋದಿಲ್ಲ. ನೆಕ್ಸ್ಟ್ ಪ್ರಯಾರಿಟಿ ಬರುತ್ತೆ. ಆ ಪ್ರಯಾರಿಟಿನ ನಾವು ಮಾಡ್ಕೊಂಡು ಏನು ಮಾಡಿಬಿಡ್ತೀವಿ, ಇದನ್ನು ಮರೆತು ಬಿಡ್ತೀವಿ. ಇವಾಗ ನನಗೆ 3ನೇ ದಿನ 2ನೇ ದಿನ ಅದೇ ಆಗಿತ್ತು. ಸೊ ಇದು ಖಂಡಿತ ನಮ್ಗೆಲ್ಲರಿಗೂ ಎಷ್ಟೋ ವಿಷಯದಲ್ಲಿ ಎಫೆಕ್ಟ್ ಆಗಿರುತ್ತಲ್ಲ. ಇವಾಗ ಒಂದು ಬುಕ್ ಇಲ್ಲ ಒಂದು ನಾವೆಲ್ ಓದಬೇಕು ಅಂತ ತೊಗೊಂಡಿರ್ತೀವಿ. ಆವಾಗ ಏನಾಗುತ್ತೆ, ಓದೋಕ್ಕೆ ಶುರು ಮಾಡ್ತೀವಿ. ಒಂದು 5 ದಿವಸ ತುಂಬ ಸೀರಿಯಸ್ಸಾಗಿ ಓದ್ತೀವಿ. 6ನೇ ದಿವಸ ಏನಾಗುತ್ತೆ, ಒಂದು ಸೀರಿಯಲ್ ನೋಡೋಕ್ಕೆ ಕೂತ್ಕೋತೀವಿ, ಇಲ್ಲ ಯಾವುದೋ ವೆಬ್ ಸೀರೀಸ್ ನೋಡೋಕ್ಕೆ ಕೂತ್ಕೋತೀವಿ. ಆಬ್ವಿಯಸ್ಲಿ ನಿಮಗೆ ಬುಕ್ಕು ನಾವೆಲ್ ಕಂಪೇರ್ ಮಾಡಿದ್ರೆ ವೆಬ್ ಸೀರೀಸ್ ಒಂದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತಲ್ಲ. ಇಟ್ ಇನ್ವಾಲ್ವ್ಸ್ ಯು ಅ ಲಾಟ್. ತುಂಬ ನಾವು ನಮ್ಮನ್ನೇ ಮರೆತು ಡೀಪಾಗಿ ನೋಡ್ಬಿಡ್ತೀವಿ. ಬಿಕಾಸ್ ಅದು ವಿಡಿಯೋ ಮೀಡಿಯಮ್ ಅಲ್ವಾ. ಸೊ ಅದಾದಾಗ ಏನಾಗುತ್ತೆ, ಒಂದು 2-3 ದಿವಸ ವೆಬ್ ಸೀರೀಸ್ ಅನ್ನೋದು ಸಾಮಾನ್ಯ ಒಂದು 2-3 ದಿವಸ 3-4 ದಿವಸ ನೋಡ್ತಾರೆ. ಸೊ 4 ದಿವಸ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ 5ನೇ ದಿನ ನಮಗೆ ತಿರ್ಗಾ ನಾವೆಲ್ಗೆ ಬರಬೇಕು ಅನ್ಸಲ್ಲ. ಯಾಕಂದರೆ 4 ದಿವಸ ಪ್ರಾಕ್ಟೀಸ್ ಹೊರಟೋಗಿರುತ್ತಲ್ಲ. ಸೊ ಆ ಥರ ಡಿಸ್ಟ್ರಾಕ್ಷನ್ಸ್ ಬರೋದು ನನಗಾಗಲಿ ನಿಮಗಾಗಲಿ ತುಂಬ ಈಸಿ. ಬಟ್ ನನ್ನ ಲಾಸ್ಟ್ 3 ದಿವಸದ ಎಕ್ಸ್ಪೀರಿಯೆನ್ಸಿಂದ ನಾನು ಕಲ್ತಿರೋ ಪಾಠ, ನಿಮಗೂ ಇದನ್ನು ಆ್ಯಸ್ ಅ ಜರ್ನಿ ಶೇರ್ ಮಾಡ್ತಿರೋ ಪಾಠ ಏನು ಅಂದರೆ, ಈ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಬಟ್ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಪಾಠ ಏನು ಅಂದರೆ, ಡಿಸ್ಟ್ರಾಕ್ಟ್ ಆಗೋದು ನಮಗೆ ಪ್ರಯಾರಿಟಿ ಬೇರೆ ಇರುತ್ತೆ. ಇನ್ನೊಂದು ಸತಿ ಅದು ಇವಾಗ ನಂದು ಫಸ್ಟ್ ದಿವಸ ಕೆಲಸ ಆಫೀಸ್ದು ಏನಾದರೂ ಮಿಸ್ ಮಾಡೋಕ್ಕಾಗಲ್ಲ, ಅದೇ ನನ್ನ ಪ್ರಯಾರಿಟಿ ಅಲ್ವಾ. ಸೊ ಅದರಿಂದ ಡಿಸ್ಟ್ರಾಕ್ಟ್ ಆಯಿತು. ಹಂಗೆ 2ನೇ ದಿವಸ 3ನೇ ದಿವಸ ನಾನು ಸ್ಕಿಪ್ ಮಾಡಿಬಿಟ್ಟೆ ಗೊತ್ತಿಲ್ಲದೆ. ಸೊ
ಇದು ಓಕೆ. ಯಾಕಂದರೆ ಪ್ರಯಾರಿಟೀಸ್ ಇರುತ್ತೆ, ಆಗಾಗ ಚೇಂಜ್ ಆಗುತ್ತೆ, ಕೆಲಸ, ಎಜುಕೇಷನ್, ಮನೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಏನೇನೋ ಬರುತ್ತೆ. ಬಟ್ ಆ ಡಿಸ್ಟ್ರಾಕ್ಟ್ ಆದಾಗ ನಾವು ತಿರ್ಗಾ ವಾಪಸ್ ಬಂದು ಆ ಜರ್ನಿ ಎಲ್ಲಿ ಬಿಟ್ಟಿರ್ತೀವೋ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಆ ಬಿಟ್ಟಿರೋ 2-3 ದಿವಸನ ನಾವು ತಿರ್ಗಾ ಸೇರಿಸಬೇಕು. ಕರೆಕ್ಟಾ? ಇವತ್ತು ನಾನು ನನ್ನ ವಿಷಯದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ 3 ದಿವಸ ನನಗೆ ಲಾಸ್ ಆಯಿತು. ಈಗ ನಾನು ಕಲಿತ ಪಾಠ, ನಾನು ಮೊದಲಿಂದ ಹೇಳ್ತಿರೋ ಥರ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಬೈ ಚಾನ್ಸ್ ಅನ್ಅವಾಯ್ಡಬಲ್ ಡಿಸ್ಟ್ರಾಕ್ಷನ್ಸ್ ಇಂದ ಡಿಸ್ಟ್ರಾಕ್ಟ್ ಆದರೂ ಕೂಡ ನಾವು ತಿರ್ಗಾ ವಾಪಸ್ ಬಂದು ನಾವು ಎಲ್ಲಿ ಬಿಟ್ಟಿರ್ತೀವೋ ಅಲ್ಲಿಂದ ಶುರು ಮಾಡಬೇಕು. ಒಂದು ಸಪೋಸ್ ನಮ್ಮ ಕೈಲಾದರೆ ಆ 3 ದಿವಸ 4 ದಿವಸ ನಾವು ಏನು ಗ್ಯಾಪ್ನ ಕ್ರಿಯೇಟ್ ಮಾಡಿರ್ತೀವಿ. ಇವಾಗ ನನ್ನ ಎಕ್ಸಾಂಪಲಲ್ಲಿ ನಾನು ದಿನಕ್ಕೆ 200 ರೂಪಾಯಿ ಹಾಕಿದರೆ 3 ದಿವಸಕ್ಕೆ ಇವಾಗ 600 ರೂಪಾಯಿ ಆಗ್ತಿತ್ತು. ಕರೆಕ್ಟಾ? ಸೊ ಇವತ್ತು ನಾನೇನು ಮಾಡಿದ್ದೀನಿ, ಸೊ ಮಿಸ್ಟ್ರಿ ಬಾಕ್ಸ್ ತಂದಿದ್ದೀನಿ. ಐ ಥಿಂಕ್ ಒಂದು 2-3 ವಾರದಿಂದ ನಾನು ಮಿಸ್ಟ್ರಿ ಬಾಕ್ಸ್ನ ನಿಮಗೆ ವಿಡಿಯೋನಲ್ಲಿ ತೋರಿಸಿರಲಿಲ್ಲ. ಯಾಕಂದರೆ ನಾನು ಹೇಳ್ದಂಗೆ ಏಪ್ರಿಲ್ 1ನೇ ತಾರೀಕು ಫಸ್ಟ್ ಮಂತ್ ಮಾರ್ಚ್ ತಿಂಗಳಲ್ಲಿ ನಾವು ಏನು ಸೇವ್ ಮಾಡಿದ್ದೀವಿ, ಮಿಸ್ಟ್ರಿ ಬಾಕ್ಸಾ ಬೇರೆ ಏನಾದರೂ ಇದೆಯಾ ಅದೆಲ್ಲ ಹೇಳೋ ಟೈಮ್. ಸೊ ಏಪ್ರಿಲ್ 1ನೇ ತಾರೀಕು ಡೈರೆಕ್ಟಾಗಿ ತಿರ್ಗಾ ತೋರಿಸ್ಬೇಕು. ಯಾಕಂದರೆ ನಾವು ಮಿಸ್ಟ್ರಿ ಬಾಕ್ಸ್ ಕೌಂಟ್ ಮಾಡಬೇಕಲ್ವ. ಇಷ್ಟು ದಿವಸ ಹಾನೆಸ್ಟಾಗಿ ಸೇರಿಸ್ಕೊಂಡು ಬಂದಿದ್ದೀವಿ, ಅಷ್ಟು ಎಷ್ಟಾಗಿದೆ ಅಂತ ನೋಡೋ ದಿನ ಏಪ್ರಿಲ್ 1. ಸೊ ಆವತ್ತು ತೋರಿಸೋಣ ಅಂತ. ಬಟ್ ಇವತ್ತು ಅದು ಮೋಸ್ಟ್ಲಿ ಅದು ನಿಮಗೆ ಇವತ್ತು ತೋರಿಸ್ಬೇಕು ಮಧ್ಯದಲ್ಲಿ ಒಂದು ದಿವಸ ಅಂತಿತ್ತು ಅನಿಸುತ್ತೆ. ಅದಕ್ಕೆ ಈ 3 ದಿವಸ ನಂಗೆ ಗೊತ್ತಿಲ್ಲ, ಸ್ಕಿಪ್ ಮಾಡಿರ್ಬೋದು ಅನ್ಕೋತೀನಿ ನಾನು. ಸೊ ಇವತ್ತು ಆ 3 ದಿನದ್ದು ಸೇರಿ ಟೋಟಲ್ 600 ಪ್ಲಸ್ ಒಂದು 100 ಎಕ್ಸ್ಟ್ರಾ ಆಗ್ತಿದ್ದೀನಿ ನಾನು. ಸೊ ಈಗ ನಿಮ್ಗೆಲ್ಲರಿಗೂ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 700 ಇದೆ. ಈ 700ನ ನಾನು ಮಿಸ್ಟ್ರಿ ಬಾಕ್ಸ್ಗೆ ಹಾಕ್ತಿದ್ದೀನಿ. ಸೊ ಇವತ್ತು ನಾನು ಮಿಸ್ ಮಾಡಿದ 3 ದಿನಾನ ನಾನು ಫಿಲ್ ಮಾಡಿ ಅದ್ರ ಜೊತೆ ಒಂದು 100 ರೂಪಾಯಿ ಎಕ್ಸ್ಟ್ರಾನೂ ಹಾಕಿದ್ದೀನಿ. ಸೊ ನನಗೇನು ಅಂದರೆ, ಹೌದು ನಾನು ತಪ್ಪು ಮಾಡಿದೆ, ಡಿಸ್ಟ್ರ್ಯಾಕ್ಟ್ ಯಾಕಂದರೆ ಇದು ಒಂದು 10 ಸೆಕೆಂಡ್ ಕೆಲಸ. ನಾನು ನೆನೆಸ್ಕೊಂಡಿದ್ರೆ ಮಾಡಿಬಿಡ್ಬೋದಿತ್ತು. ಬಟ್ ಮಿಸ್ ಮಾಡಿದ್ದು ನನ್ನ ಮಿಸ್ಟೇಕ್ ಅಲ್ವಾ. ಸೊ ಅದಕ್ಕೆ ಆ 100 ರೂಪೀಸ್ ನಾನು ಫೈನ್ ಅಂತ ಇಟ್ಕೋತೀನಿ, ನನಗೆ ಪರ್ಸ್ನಲಾಗಿ ನನಗೆ ಹಾಕಿರೋ ಫೈನ್. ಸೊ ಇವತ್ತು ಬಟ್ ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಾನು ಏನು ಮಾಡಿದ್ದೀನಿ, ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಬಿಟ್ಟಿದ್ದ ಜರ್ನಿನ ಕಂಟಿನ್ಯೂ ಮಾಡಿದ್ದೀನಿ. ಪ್ಲಸ್ ಆ 3 ದಿವಸ ಗ್ಯಾಪ್ ಕ್ರಿಯೇಟ್ ಆಗಿತ್ತಲ್ಲ ಅದನ್ನು ನಾನು ಫಿಲ್ ಮಾಡಿದ್ದೀನಿ. ಸೊ ಟೆಕ್ನಿಕಲಿ ನಮಗೆ ಲಾಸ್ ಆಗಿಲ್ಲ. ಬಿಟ್ಟಿದ್ದು ತಪ್ಪು, ಅದರಿಂದ ನಾವು ಇವಾಗ ತಪ್ಪಿನಿಂದ ಒಂದು ನೀತಿ ಪಾಠ ಕಲ್ತಾಯಿತು. ಬಟ್ ಆ ಫಿನಾನ್ಷಿಯಲ್ ಲಾಸ್ ಅನ್ನೋದಾಗಲಿಲ್ಲ. ಆ ಸೇವಿಂಗ್ಸ್ ಲಾಸ್ ಆಗಬೇಕಿತ್ತಲ್ಲ, ಅದನ್ನು ನಾನು ಇವತ್ತು ಒಟ್ಟಿಗೆ 700 ಹಾಕಿ ಅದನ್ನು ರಿಕವರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಏನಕ್ಕೆ ನಾನು ಒಂದು ವೀಡಿಯೋಗೆ ಹಾಕಬೇಕು ಅಂದ್ಕೊಂಡೆ ಅಂದರೆ, ಈ ಥರದ್ದು ನಮಗೆ ನನ್ನ ವಿಷಯದಲ್ಲಿ ಇದು ಮಿಸ್ಟ್ರಿ ಬಾಕ್ಸ್. ನನ್ನ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಇದೊಂದು ಚಿಕ್ಕ ಡಿಸ್ಟ್ರಾಕ್ಷನ್. ಬಟ್ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಎಲ್ಲರ ವೈಯಕ್ತಿಕವಾದ ಜೀವನದಲ್ಲಿ ಎಜುಕೇಷನ್ ಇರ್ಬೋದು, ಕೆಲಸ ಇರ್ಬೋದು, ಫ್ಯಾಮಿಲಿ ಕಮಿಟ್ಮೆಂಟ್ ಇರ್ಬೋದು, ನೀವೇನೋ ಅಂದ್ಕೊಂಡಿರೋ ಗೋಲ್ ಇರ್ಬೋದು, ಹಿಂಗೆ ಡಿಸ್ಟ್ರಾಕ್ಷನ್ ಶುರು ಆಗೋದು ಅಲ್ವಾ. ಫಸ್ಟು ಚಿಕ್ಕದಾಗಿ ಶುರು ಆಗುತ್ತೆ. 2ನೇದು ಇನ್ನೊಂದು ವಿಷಯದಲ್ಲಿ ನಾವು ತುಂಬ ಡೀಪಾಗಿ ಇನ್ವಾಲ್ವ್ ಆಗ್ತೀವಿ. 3ನೇದು ಅಲ್ಲಿ ಇನ್ವಾಲ್ವ್ ಆದಾಗ ಈ ವಿಷಯನ ಮರಿತೀವಿ. 4ನೇದು ಆ ವಿಷಯ ಹಂಗೆ ಹೊಟ್ಟೋಗಿ ನಮ್ಮ ಗೋಲ್ ನಾವು ಯಾವತ್ತೂ ಅಚೀವ್ ಮಾಡೋಕ್ಕಾಗಲ್ಲ. ಈ ಥರ ಮಾಡಿನೇ ನಾನು ನಿಮ್ಗೆ ನನ್ನ ಡೇ 1 ವೀಡಿಯೋನಲ್ಲಿ ಹೇಳಿದ್ದೆ, ಒಂದು 2 ಸತಿ ನನಗೆ ಚಾನ್ಸ್ ಇದ್ದರೂ ನಾನು ದುಡ್ಡು ಸೇರ್ಸೋಕ್ಕಾಗಲಿಲ್ಲ. ಬಿಕಾಸ್ ಡಿಸ್ಟ್ರಾಕ್ಟ್ ಆಗಿ ಬೇರೆ ಕಡೆ ಹೊಟ್ಟೋಗಿ ಆಮೇಲೆ ವಾಪಸ್ ಬರೋಕ್ಕಾಗಲಿಲ್ಲ ಅಂತ. ಸೊ ಈ ಸತಿ ನಾನು ಏನಾದರೂ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂದ್ಕೊಂಡಿದ್ದೀನಿ. ಅದೇ ಈ ವಿಡಿಯೋ ನಲ್ಲಿ ನಾನು ನಿಮ್ಮೆಲ್ಲರಿಗೂ ಕೊಡಬೇಕಾಗಿದ್ದ ನನ್ನ ಒಂದು ಪರ್ಸ್ನಲ್ ಲರ್ನಿಂಗ್. ಸೊ ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಡಿಸ್ಟ್ರಾಕ್ಷನ್ ತುಂಬ ಈಸಿ ಬರೋದು ನಮಗೆ. ಬಟ್ ಯಾರೋ ಅದನ್ನು ಅಷ್ಟು ಈಸಿಯಾಗಿ ನಿಮಗೆ ಬರೋದಕ್ಕೆ ಬಿಡಬೇಡಿ. ಬಂದರೂ ಒಂದು ಸ್ವಲ್ಪ ಗ್ಯಾಪ್ ಥರ ತೊಗೊಂಡು ಅದನ್ನು ತಿರ್ಗಾ ಡಿಫೀಟ್ ಮಾಡಿ ಆಚೆ ಬಂದು ನಿಮ್ಮ ಜರ್ನಿನ ಶುರು ಮಾಡಿ. ಸೊ ನನ್ನ ಈ ಜರ್ನಿನ ಹಾನೆಸ್ಟಾಗಿ ಫಾಲೋ ಮಾಡೋಕ್ಕೆ ಈ 3 ವರ್ಷದಲ್ಲಿ ನಾನು 1 ಕೋಟಿ ಸೇರಿಸಲ್ವಾ, ಏನಾಗುತ್ತೆ, ಎಷ್ಟು ಸೇರಿಸ್ತೀವಿ ಅನ್ನೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ಈ ರೀಸೆಂಟಾಗಿ ಲಾಸ್ಟ್ ವಾರ ಹೋದ ವಾರ ನೀವೇನಾದರೂ ಈ ಥರ ನಿಮ್ಮ ಒಂದು ಕಂಟಿನ್ಯೂಸ್ ಜರ್ನಿ ಇಲ್ಲ ಗುರಿ ಇಟ್ಕೊಂಡು ನೀವೇನಾದರೂ ಮಿಸ್ ಮಾಡಿ ಏನು ನಿಮಗೆ ಚಿಕ್ಕದಾಗಿ ಒಂದು ಲಾಸೋ ಇಲ್ಲ ಡಿಸ್ಟ್ರಾಕ್ಷನೋ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಸಂತೋಷ. ಇದು ನಾನು 3 ವರ್ಷದ ಜರ್ನಿ 1 ಕೋಟಿ ಸೇರಿಸಲು ಸ್ಟಾರ್ಟ್ ಮಾಡಿರೋ ಒಂದು ಪ್ರಯಾಣ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಧನ್ಯವಾದಗಳು.